ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ ಬೆಳಗ್ಗೆ ಮಳೆ ನೋಡಿ, ಮಳೆ ರಾಯ ಹಿಡಿದು ಬಿಟ್ಟಿದ್ದಾನೆ ಇವತ್ತು. ತುಂಬ ಚಳಿ ಇದೆ ಮಾತ್ರ, ಸಕ್ಕದಾಗಿದೆ ವೆದರು. ನಮ್ಮ ಸಿರಿ ನೋಡೋಣ ಬನ್ನಿ ಹೆಂಗೆ ಮಲ್ಕೊಂಡು. ಯಾರಿದು ಗೊಬ್ಬರ ಹಾಕೊಂಡು ಮಲಗಿರೋದು? ಹಾಂ ಆಡೋ ಚಳಿನಾ? ಹಾಂ ಇಲ್ಲ ನೋಡಪ್ಪ ಹೆಂಗೆ ನಿಂಗೆ ಚಳಿ ಐತಲ್ಲನ? ಹಾಂ ಖುಷಿ ಹೋಯ್ ಹೋಯ್ ಏನು ಗುರ್ರ ಅನ್ನೋದು? ಮಾತಾಡೋ ನಾನು ಬರ್ಬೇಕಾರೆಲ್ಲ ಕಬಾಬ್ ಕೇಳ್ತೀಯಾ? ಈ ಚಳಿಗೆ ಬಿಸಿ ಬಿಸಿ ಪಡ್ಡು ಮಾಡ್ತಾ ಇದ್ದಾಳೆ ನಮ್ಮ ದೀಪು. ಬನ್ನಿ ತಿನ್ಕೊಂಡು ಓಡೋಣ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ಹಾಗೆ ಪಡ್ಡು ಎಲ್ಲ ತಿನ್ಕೊಂಡು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಹಾಗೆ ಕೆಲ್ಸಕ್ಕಂತ ಹೊರಡ್ತಾ ಇದ್ದೆ. ಸೊ ಒಂದು ವಿಷಯ ಮಾತಾಡಬೇಕಾಗಿತ್ತು. ಬನ್ನಿ ಗಾಯ್ಸ್ ಹಾಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಗಾಡಿಗೆ ಸ್ವಲ್ಪ ಫ್ಯೂಲ್ ಹಾಕ್ಸ್ಕೋಬೇಕಿತ್ತು. ಬನ್ನಿ ಫ್ಯೂಲ್ ಹಾಕ್ಸ್ಕೊಂಡು ಆಮೇಲೆ ಮಾತಾಡೋಣ. ಓ ನಿಧಾನ ಕಣನ ಇರೋಣ. ಬಿಡುಗರು ಬೆಳಿಗ್ಗೆ ಬೆಳಿಗ್ಗೆ ಯಾಕೋ ಅಣ್ಣ ಗುದ್ದಕ್ಕೆ ಬತ್ತವ್ರಲ್ಲ ನನ್ನ ಗಾಡಿಗೆ. ಬನ್ನಿ ಗಾಯ್ಸ್ ಪೆಟ್ರೋಲ್ ಹಾಕ್ಕೊಂಡು ನಾವು ಹೋಗೋಣ. ಬೇಜಾನ್ ಮಾತಾಡೋದೈತೆ ಇವತ್ತು. ಇವನ್ ಯಾರೋ ಹಳೆ ಡಾಕು ಇದ್ದಂಗೆ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ಒಂದೊಂದ್ಸಲ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಪೆಟ್ರೋಲ್ ಬೀಳುತ್ತಾ ಇಲ್ವೋ ಅನ್ನೋದೇ ಡೌಟು ಟ್ಯಾಂಕ್ಗೆ. ನಾನು ಯಾವಾಗಲೂ ಪೆಟ್ರೋಲ್ ಹಾಕ್ಸಿದ ತಕ್ಷಣ ಝೀರೋ ಮಾಡಿಬಿಡ್ತೀನಿ. ಯಾಕಂದರೆ ನನ್ನ ಗಾಡಿ ಕರೆಕ್ಟಾಗಿ 28ರಿಂದ 32 ಕಿಲೋಮೀಟರ್ ಕೊಡುತ್ತೆ. ಸೊ ಅದಕ್ಕೋಸ್ಕರ. ಮತ್ತು ಗೈಸ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲಾಸ್ಟ್ ವಿಡಿಯೋಗೆ ತುಂಬ ರೆಸ್ಪಾನ್ಸ್ ಬಂದಿದೆ, ಹಾಗೆ ವ್ಯೂಸ್ ಕೂಡ ಬರ್ತಾ ಇದೆ. ಯಾರ್ಯಾರು ಇನ್ನೂ ವಿಡಿಯೋ ನೋಡಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಗೈಸ್, ಈಗ ಟಾಪಿಕ್ಗೆ ಬರೋಣ. ಟಾಪಿಕ್ ಏನು ಅಂದರೆ, ನಮ್ಮ ಡೆಲ್ಲಿನಲ್ಲಿ ಸ್ಟ್ರೀಟ್ ಡಾಗ್ಸನ್ನೆಲ್ಲ ಬೇರೆ ಕಡೆಗೆ ಅಲೋಕೇಟ್ ಮಾಡಬೇಕು ಅಂತ ಕೋರ್ಟಿಂದ ಆರ್ಡರ್ ಆಗಿದೆ. ಅದು ಏನಕ್ಕೆ ಅಂದರೆ, ರೀಸೆಂಟ್ಲಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಅವರು ಒಂದು ಆರ್ಟಿಕಲ್ನ ಪಬ್ಲಿಷ್ ಮಾಡಿದರು. ಅದರಲ್ಲಿ ಏನಿದೆ ಅಂದರೆ, ಅದಕ್ಕೆ ಅವ್ರು ಕೊಟ್ಟಿರೋ ಹೆಡ್ಲೈನ್ ಬಂದು ಸಿಟಿ ಹೌಂಡೆಡ್ ಬೈ ಸ್ಟ್ರೇಸ್, ಚಿಲ್ಡ್ರನ್ ಪೇ ದ ಪ್ರೈಸ್ ಅಂತ. ಅದರ ಅರ್ಥ, ಇಡೀ ಊರೆಲ್ಲ ನಾಯಿಗಳು ತುಂಬಿಕೊಂಡಿದೆ, ಹಾವಳಿ ಕೊಡ್ತಾ ಇದೆ, ಅದರಿಂದ ಮಕ್ಕಳು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ. ಇದರ ಜೊತೆಗೆ ಇನ್ನೊಂದು ಲೈನ್ ಕೂಡ ಆ್ಯಡ್ ಮಾಡಿದ್ದಾರೆ ಅವರು. ಏನಂದರೆ, ಡೈಲಿ 2000 ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆಯಂತೆ ಡಾಗ್ ಬೈಟಿಂದ, ಅದು ಡೆಲ್ಲಿಯಲ್ಲಿ. ಇದನ್ನ ನಂಬೇಕಾ ಬೇಡವಾ ನಿಮಗೆ ಬಿಟ್ಟಿದ್ದು. ನೀವೇ ಆಲೋಚನೆ ಮಾಡಿ, 2000 ಕೇಸಸ್ ಪರ್ ಡೇ ರಿಜಿಸ್ಟರ್ ಆಗ್ತಾ ಇದೆ ಅಂದರೆ ನನಗಂತೂ ನಂಬಕ್ಕೆ ಆಗಲ್ಲ. ಸೊ ಅದು ಪ್ರೂಫ್ ಜೊತೆ ಏನಾದರೂ ಕೊಟ್ಟಿದ್ದಿದ್ರೆ ನಾವು ನಂಬೋದಿತ್ತು. ಈ ರೀಸನ್ಸ್ ಎಲ್ಲ ಏನಕ್ಕೆ ಆಗ್ತಾ ಇದೆ ಅಂತ ಅದನ್ನ ಅರ್ಥ ಮಾಡ್ಕೊಬೇಕಲ್ವಾ ಗೌರ್ಮೆಂಟ್ನವರು. ಹಾಗೆ ಗೌರ್ಮೆಂಟ್ ಅವರು 2023 ಒಂದು ರೂಲ್ಸ್ನ ತಗೊಂಡ್ಬಂದ್ರು. ಅದೇನು ಅಂದರೆ ABC ಅಂದರೆ ಅನಿಮಲ್ ಬರ್ತ್ ಕಂಟ್ರೋಲ್, ಪ್ರಾಣಿಗಳ ಸಂತಾನ ನಿಯಂತ್ರಣ ನಿಯಮಗಳು ಅಂತ. ಇದರ ಮೇನ್ ಉದ್ದೇಶ ಇದ್ದಿದ್ದೆ ಸ್ಟೆರಿಲೈಸೇಷನ್ ಮತ್ತು ವ್ಯಾಕ್ಸಿನೇಷನ್ ಅಂತ. ಸೊ ಇದರಿಂದ ಅರ್ಥ ಏನು ಅಂದರೆ, ನಾಯಿಗಳನ್ನ ಹಿಡಿದು ಅದು ಮರಿ ಹಾಕದೇ ಇರೋ ಥರ ಆಪ್ರೇಷನ್ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟು ತಿರ್ಗಾ ಅದರ ಟೆರಿಟರಿನಲ್ಲೇ ಬಿಡೋದು ಅಂತ, ಅದರ ಜಾಗದಲ್ಲೇ ವಾಪಸ್ ಬಿಡೋದು ಅಂತ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನೋದು ನನಗೆ ಡೌಟ್. ಬಿಕಾಸ್ ಗೌರ್ಮೆಂಟಿಂದ ದುಡ್ಡು ಮಾತ್ರ ರಿಲೀಸ್ ಆಗಿದೆ. ಆ ದುಡ್ಡು ಎಲ್ಲೋಯ್ತು? ಎಷ್ಟು ನಾಯಿಗಳಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ, ಎಷ್ಟು ನಾಯಿಗಳಿಗೆ ಸ್ಟೆರಿಲೈಸ್ ಮಾಡಿದ್ದಾರೆ, ಅದೆಲ್ಲ ಡೇಟಾ ಇದೆಯಾ ನಮ್ಮ ಗೌರ್ಮೆಂಟ್ ಹತ್ರ? ಎಷ್ಟು ದುಡ್ಡು ಖರ್ಚಾಗಿದೆ ಅಂತ? ಸುಮ್ಮನೆ ದುಡ್ಡು ಮಾತ್ರ ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರಿಂದಾಗಿ ಎಷ್ಟು ನಾಯಿಗಳು ಸ್ಟೆರಿಲೈಸ್ ಆಗಿದೆ ಅನ್ನೋದು ಮುಖ್ಯ ಅಲ್ವಾ? ಸೊ ಮತ್ತೆ ಆಗಿದ್ರು ಕೂಡ ಮತ್ತೇನಕ್ಕೆ ನಾಯಿಗಳು ಮರಿ ಹಾಕ್ತಿವೆ, ಅದು ಮುಖ್ಯ ರೀಸನ್ ಅಲ್ವಾ? ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಡೆಲ್ಲಿ ಗೌರ್ಮೆಂಟ್ ಏನಕ್ಕೆ ಈ ಆ್ಯಕ್ಟನ್ನು ತಗೊಂಬಂತು ಇವಾಗ ಸಡನ್ ಆಗಿ, ನಾಯಿಗಳನ್ನ ರೀಲೊಕೇಟ್ ಮಾಡಬೇಕು ಅಂತ. ಹಿಂದೆ ಅವರೇ ಮಾಡಿದ ರೂಲನ್ನು ಅವರೇ ಇವಾಗ ಬ್ರೇಕ್ ಮಾಡ್ತಾ ಇದ್ದಾರೆ. ಏನು ಅಂದರೆ, ಪ್ರೊಟೆಕ್ಷನ್ ಆಫ್ ಡಾಗ್ಸ್ ಅಂದರೆ ನಮ್ಮ ಏರಿಯಾದಲ್ಲಿರೋ ನಾಯಿಗಳಿಗೆ ಊಟ, ನೀರು ಮತ್ತು ಶೆಲ್ಟರ್ನ ಯಾರು ಕೊಡೋದಿಲ್ಲ, ಅದನ್ನು ಸ್ಥಳಾಂತರ ಮಾಡೋಕ್ಕೆ ಯಾರು ಯೋಚನೆ ಮಾಡ್ತಾ ಇರ್ತಾರೆ ಅವರಿಗೆ ಪನಿಷಬಲ್ ಆ್ಯಕ್ಟ್ ಇದೆ. ಡೆಲ್ಲಿ ಸುಪ್ರೀಂ ಕೋರ್ಟಿಂದ ಏನಕ್ಕೆ ಈ ಥರ ಸಡನ್ನಾಗಿ ನಿರ್ಧಾರ ತಗೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ನಮ್ಮ ಡೆಲ್ಲಿ ಕಮ್ಯುನಿಟಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ, ಪ್ರಾಣಿಗಳ ಪರ ಹೋರಾಡೋರು, ಅವರೆಲ್ಲರೂ ಸೇರಿ ಇಂಡಿಯಾ ಗೇಟಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಈ ವಿಡಿಯೋ ಒಂದ್ಸಲ ನೋಡಿ, ಎಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾರೆ ಅಂದರೆ ಪೊಲೀಸ್ನವರು ಅವರ ಹತ್ರ. ಈ ವಿಡಿಯೋ ನೋಡಿ. ಈ ವಿಡಿಯೋ ಏನು ನೋಡಿದ್ರಲ್ಲ ನೀವು, ಇದು ಪ್ರಾಣಿಪರ ಹೋರಾಟಗಾರರನ್ನು ಅರೆಸ್ಟ್ ಮಾಡಿ ಬಸ್ಸಲ್ಲೇ ಹಾಕಿ ಹೊಡಿತಾ ಇರೋ ದೃಶ್ಯ.
ಪ್ರಾಣಿಗಳನ್ನ ಉಳ್ಸೋಕ್ಕೋಸ್ಕರ ಹೋರಾಡೋದು ಬಂದು ಒಂದು ಅಫೆನ್ಸ್ ನಮ್ಮ ಇಂಡಿಯಾದಲ್ಲಿ. ಈ ಥರ ಬಿಹೇವ್ ಮಾಡ್ತಾ ಇದ್ದಾರಲ್ಲ. ಆ್ಯಕ್ಚುಲಿ ಅವರೆಲ್ಲ ಸೇರಿದ್ದು ಶಾಂತಿಯುತವಾದ ಹೋರಾಟ ಮಾಡೋಣ ಅಂತ. ಬಟ್ ಈ ಗೌರ್ಮೆಂಟ್ ಅವರು ಪೊಲೀಸ್ನವರು ಏನು ಮಾಡಿದ್ರು, ಯಾಕೆ ಈ ಥರ ಮಾಡಿದ್ರು ಒಂದು ಅರ್ಥ ಆಗ್ತಾ ಇಲ್ಲ. ಆದರೆ ಅಲ್ಲಿ ಶಾಂತಿಯುತವಾದ ಹೋರಾಟ ನಡೆದಿದೆ. ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ, ಚೆಕ್ ಮಾಡಿ. मार के भगा दिया। ये तो गुंडागर्दी हो गई। बात नहीं करने दे रहे, ये लोग सबको उठा के जेल में डाल रहे हैं। प्रोटेस्ट में आए हैं कि उनका कोई कसूर नहीं है, उनको क्यों उठाया जाए? अपने जेब से खिलाते हैं उनको, अपना पेट काट के उनको पालते हैं। Just see how much police personnel there is here. Why should animals suffer because of systematic failure of the municipality? We want all the people who look after street animals to stay together. हर एक तरफ से कोशिश हो रही है और होनी चाहिए. ಇವರೆಲ್ಲ ಇಷ್ಟೆಲ್ಲ ಹೋರಾಡ್ತಾ ಇರೋದು ಏನಕ್ಕೆ ಗೈಸ್? ಪ್ಲೀಸ್ ಡೂ ಸಪೋರ್ಟ್ ಡೆಲ್ಲಿ ಡಾಗ್ಸ್. ಆ್ಯಂಡ್ ಇದು ಆದಷ್ಟು ಬೇಗ ಎಲ್ಲ ಕಡೆನೂ ಹರಡುತ್ತೆ. ನಮ್ಮ ಕರ್ನಾಟಕಕ್ಕೂ ಬರುತ್ತೆ. ನಮ್ಮ ಕರ್ನಾಟಕ ಡಾಗ್ಸ್ನ ಕೂಡ ಅಬ್ಯಾಂಡನ್ ಮಾಡ್ತಾರೆ. ಆಗಲೇ ರಾಜಸ್ಥಾನವ್ರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ರಾಜಸ್ಥಾನ್ ಈ ಡೆಲ್ಲಿ ಹೈಕೋರ್ಟ್ ಏನು ಆದೇಶ ಹೊರಡಿಸ್ತು, ಇದಾಗಿದ ತಕ್ಷಣ ರಾಜಸ್ಥಾನ್ ಕೋರ್ಟ್ ಕೂಡ ಈ ಆದೇಶ ಕೊಟ್ಟಿದೆ. ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ರೀಸೆಂಟಾಗಿ ನೋಡಿದ್ರೆ ಮುಂಬೈಯಲ್ಲಿ ಪಿಜನ್ ಫೀಡಿಂಗ್ನ ಸ್ಟಾಪ್ ಮಾಡಿದ್ರು. ಪಾರಿವಾಳಗಳಿಗೆ ಊಟ ಹಾಕಬಾರ್ದಂತೆ. ಅದರಿಂದಾಗಿ ಅದು ಮಾಡೋ ಶಿಟ್ಟಿಂದಾಗಿ ಎಲ್ಲ ಕಲ್ಚರ್ಗಳೆಲ್ಲ ಹಾಳಾಗ್ತಾ ಇದೆಯಾ. ಇದೇ ಥರ ಮುಂದಿನ ದಿವಸಗಳಲ್ಲಿ ಎಲ್ಲ ಪ್ರಾಣಿಗಳನ್ನೂ ಬ್ಯಾನ್ ಮಾಡಿಬಿಟ್ರೆ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಸಿ ಆನ್ ದ ಸ್ಟ್ರೀಟ್ಸ್ ಆರ್ ಇನ್ ದ ಸ್ಕೈ. ಟವರ್ ತೊಗೊಬಂದರು, ಟವರ್ಗಳಿಂದ ಗುಬ್ಬಚ್ಚಿಗಳು ಹೋದವು, ಎಷ್ಟೋ ಪ್ರಾಣಿಗಳು ಹೋದವು. ಹಾಗೆಯೇ ಇದು ಕೂಡ ಆಗೋಗುತ್ತೆ ಅಷ್ಟೇ. ಪ್ರಾಣಿಗಳಿಂದ ಯಾವುದೇ ಥರ ತೊಂದರೆ ಆಗಿಲ್ಲ ಗೈಸ್ ಇದುವರೆಗೂ. ಅದು ನಾವುಗಳು ಮಾಡ್ಕೊಂಡಿರೋದು, ಗೌರ್ಮೆಂಟ್ ಕಡೆಯಿಂದ ಆಗಿರೋ ಪ್ರಾಬ್ಲಮ್ಸ್. ಅದು ಕರೆಕ್ಟಾಗಿ ಸ್ಟೆರಿಲೈಸೇಷನ್ ಮಾಡಿಲ್ಲ, ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ, ಅದರಿಂದಾಗಿ ಆಗ್ತಾ ಇರೋ ಪ್ರಾಬ್ಲಮ್ಗಳಿದು. ಇದೇ ಥರ ಆಗ್ತಾ ಹೋದರೆ ನಾವು ಮುಂದಿನ ಪೀಳಿಗೆ ನಮ್ಮ ಮಕ್ಕಳುಗಳಿಗೆ ತೋರ್ಸೋಕ್ಕೆ ಪ್ರಾಣಿಗಳೇ ಇರೋದಿಲ್ಲ. ಈ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇರೋ ತಪ್ಪುಗಳನ್ನಂತೂ ತಡ್ಕೊಳಕ್ ಆಗ್ತಾನೆ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಡೆಲ್ಲಿನಲ್ಲಿ ನೋ ಡೆಡಿಕೇಟೆಡ್ ಡಾಗ್ ಶೆಲ್ಟರ್ಸ್. ಬರೀ 20 ಸ್ಟೆರಿಲೈಸೇಷನ್ ಸೆಂಟರ್ಸ್ ಇರೋದು. ಅದರಲ್ಲಿ ಬರೀ 2500 ನಾಯಿಗಳನ್ನ ಮಾತ್ರ ಟ್ರೀಟ್ ಮಾಡ್ಬೋದು. ಆದರೆ ಇವ್ರ ಪೆಟಿಷನ್ ಹಾಕಿರೋದು ಬಂದು 10 ಲಕ್ಷ ನಾಯಿಗಳನ್ನ ಇದು ಮಾಡಬೇಕು ಅಂತ. ಬಟ್ ಅಷ್ಟು ಜಾಗ ಎಲ್ಲಿದೆ? ಗೌರ್ಮೆಂಟ್ ಅಷ್ಟು ದುಡ್ಡು ಸ್ಯಾಂಕ್ಷನ್ ಮಾಡುತ್ತಾ? ಬರೀ 8 ವಾರದಲ್ಲಿ ಈ ಕೆಲಸಗಳೆಲ್ಲ ಆಗುತ್ತಾ ಅನ್ನೋದೇ ಡೌಟು. ಅದೇ ಗೌರ್ಮೆಂಟು ಏನು ಖರ್ಚು ಮಾಡ್ತಾ ಇದೆ ಈ ಡಾಗ್ಗಳನ್ನ ಸ್ಥಳಾಂತರ ಮಾಡಬೇಕು ಅಂತ, ಅದೇ ಅರ್ಧ ದುಡ್ಡಲ್ಲಿ ಈ ನಾಯಿಗಳದ್ದು ಸ್ಟೆರಿಲೈಸೇಷನ್ ಮಾಡಿಸಿ ವ್ಯಾಕ್ಸಿನೇಷನ್ ಮಾಡಿಸ್ಬೋದಲ್ವಾ? ಮಾಡಿಸ್ಬಿಟ್ಟು ಅದ್ರ ಟೆರಿಟರಿ ಅದ್ರ ಜಾಗದಲ್ಲೇ ಬಿಡ್ಬೋದಲ್ವಾ? ಆದರೆ ಈ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅದೇ ನಾಯಿಗಳನ್ನ ತಗೊಂಡೋಗಿ ಬೇರೆ ಕಡೆ ಬಿಡೋ ಪ್ಲ್ಯಾನ್. 10 ಲಕ್ಷ ನಾಯಿಗಳು ಶೆಲ್ಟರ್ ಇಲ್ದಿರ 8 ವಾರದಲ್ಲಿ ಎಲ್ಲೆಲ್ಲಿ ಹೋಗ್ತವೆ ಯೋಚನೆ ಮಾಡಿ. ಒಂದು ಕಾಡಿಗೆ ತಗೊಂಡೋಗಿ ಬಿಡ್ತಾರೆ. ಲಾಸ್ಟ್ ಟೈಮ್ ಕೂಡ ಇದೇ ತರಾನೇ ಪ್ರಾಣಿಗಳನ್ನೆಲ್ಲ ತಗೊಂಡೋಗಿ ಕಾಡಲ್ಲಿ ಬಿಟ್ಟಿದ್ರು. ಕಾಡಲ್ಲಿ ಬಿಡಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಅದೇ ತರಾನೇ ಕಮ್ಯುನಿಟಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಅದನ್ನ ತಡೆದಿದ್ರು. ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಗೈಸ್ ನಮಗೆ ಇಲ್ಲಿ ಯಾರ ಮೇಲೇನು ದ್ವೇಷ ಇಲ್ಲ ಗೈಸ್, ಯಾರ ಮೇಲೇನು ಹಾಗೆ ಸಾಧಿಸ್ಬೇಕು ಅಂತಾನೂ ಇಲ್ಲ. ನೀವು ಕೊಟ್ಟಿರೋ ಆರ್ಡರ್ನ ಕರೆಕ್ಟಾಗಿ ಕೊಡಿ, ಅದು ಏನಿದೆ ಪ್ರಾಸೆಸ್ಸು. ಬಟ್ ಇವಾಗ ನೀವು ನೋಡ್ತಾ ಇರೋಂಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರ ಶೆಲ್ಟರ್ಸು ನಿರ್ಮಾಣ ಆಗ್ತಾ ಇಲ್ಲ. ಬರೀ 20 ಶೆಲ್ಟರ್ಸ್ ಇದೆ, ಅದನ್ನ ಇಟ್ಕೊಂಡು ಏನು ಮಾಡ್ತೀರಾ? 10 ಲಕ್ಷ ನಾಯಿ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಲಾ ನೀವೇನು ಮಾಡ್ತೀರಾ ಅಂತ ನಾಯಿಗಳನ್ನ. ಬಿಕಾಸ್ ಇಸ್ರೇಲಲ್ಲಿ ಇದೇ ಥರನೇ ಆಗಿ ನಾಯಿಗಳಿಗೆ ಸ್ಟೆರಿಲೈಸೇಷನ್ ಮಾಡಿಸ್ತೀನಿ ಅಂತ ಅವ್ರ ಕೈಯಲ್ಲಿ ಆಗಲಿಲ್ಲ. ಸೊ ಕೊನೆಗೆ ಏನು ಮಾಡಿದ್ರು ಗೊತ್ತಾ? ಈ ವಿಡಿಯೋ ನೋಡಿ.
ನೀವು ಇಷ್ಟೊತ್ತು ಏನು ನೋಡಿದ್ರಿ ವಿಡಿಯೋನ, ಇದೇ ಥರನೇ ಡೆಲ್ಲಿ ಗೌರ್ಮೆಂಟ್ ಅವರು ಇವಾಗ ಮಾಡ್ತಾ ಇರೋದು. ಬಿಕಾಸ್ ಅಲ್ಲಿ ಕೂಡ ಇದೇ ಥರನೇ ಸೆಕ್ಷನ್ಸ್ ತೊಗೊಂಬಂದ್ರು. ಏನಂತ ಅಂದರೆ ಎಲ್ಲ ಕಡೆ ನಾಯಿಗಳನ್ನ ಹಿಡಿದು ಒಂದು ಕಡೆ ಹಾಕಿ ಸ್ಟೆರಿಲೈಸೇಷನ್ ಮಾಡಿ ವ್ಯಾಕ್ಸಿನೇಷನ್ ಕೊಟ್ಟು ಅದರ ಟೆರಿಟರಿಗೆ ಬಿಡಬೇಕು ಅಂತ. ಪಾಪ ಅಲ್ಲಿ ಜನ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಬಾಂಬ್ ದಾಳಿಯಿಂದಾಗಿ. ಸೊ ಹಾಗಾಗಿ ಈ ಪ್ರಾಣಿಗಳನ್ನ ಯಾರು ಕೇರ್ ಮಾಡ್ತಾರೆ ಹೇಳಿ? ನೋಡಿ, ಇದೇ ಥರನೇ ಅಬ್ಯಾಂಡನ್ ಮಾಡ್ತಾರೆ ಎಲ್ಲ ನಾಯಿಗಳನ್ನು. ಊಟ ಇಲ್ಲ, ನೀರಿಲ್ಲ, ಅವುಗಳೇ ಅಡ್ಜಸ್ಟ್ ಆಗಲ್ಲ, ಅವುಗಳೇ ಕಚ್ಚಾಡ್ಕೊಂಡು ಸಾಯ್ಬೇಕು. ಈ ಹಿಂದೆ ನಮ್ಮ ನರೇಂದ್ರ ಮೋದಿ ಅವರು ಅವರ ಮನ್ ಕಿ ಬಾತ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು, ನಮ್ಮ ಇಂಡಿಯನ್ ಬ್ರೀಡ್ಸ್ ನ ಬೆಳೆಸ್ಬೇಕು, ಅವುಗಳನ್ನ ಮಕ್ಕಳ ರೀತಿ ನಾವು ನೋಡ್ಕೊಬೇಕು ಅಂತ. ಸೊ ಎಲ್ಲಿದೆ ಆ ಮಾತಿನ ನಿಯತ್ತು? ಎಲ್ಲಿದೆ ಇವಾಗ ಡೆಲ್ಲಿ ಗೌರ್ಮೆಂಟ್, ಅದು ಮೋದಿ ಅವರ ರಾಜ್ಯದಲ್ಲಿ ಎಲ್ಲಿದೆ ಆ ನಿಯತ್ತಿನ ಮಾತು? ಇದೇ ತರಾನೇ ಕೋರ್ಟ್ ಅವರು ಮನುಷ್ಯರ ಮೇಲೆ ಆದೇಶ ಹೊರಡಿಸಿದ್ರೆ ಬಡವ್ರನ್ನೆಲ್ಲ ಈಚೆ ಹಾಕಿ ಊರಿಂದ ಭಿಕ್ಷುಕರನ್ನೆಲ್ಲ ಆಚೆ ತೊಲಗಿಸಿ ಅಂತ ಮಾನವ ಆಯೋಗ ಹಕ್ಕೋರು ಬಿಡ್ತಿದ್ರ ನಿಮ್ನೆಲ್ಲ ಸುಮ್ನೆ? ಪಾಪ ಇವೆಲ್ಲ ಬೀದಿ ನಾಯಿಗಳು, ಇವ್ರ ವಿರುದ್ಧ ಯಾರು ವಾಯ್ಸ್ ಎತ್ತುತ್ತಾರೆ ಅನ್ನೋದೇ ತಾನೇ ನಿಮ್ ಪ್ರಶ್ನೆ. ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ. ಬೇಜಾನ್ ಜನ ಇದೀವಿ ನಾವೆಲ್ಲ ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರು ಜನಕ್ಕೆ ನಾನು ಒಂದ್ ಮಾತು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಡೂ ಹೆಲ್ಪ್. ಇಫ್ ಯು ಡೋಂಟ್ ಫೀಡ್ ಆಲ್ಸೋ ದಟ್ಸ್ ಓಕೆ, ಬಟ್ ಪ್ಲೀಸ್ ಡೂ ರೈಸ್ ವಾಯ್ಸ್ ಅಗೇನ್ಸ್ಟ್ ದಿಸ್. ಇದೇ ಗೌರ್ಮೆಂಟ್ಗೆ ತಾಕತ್ತಿದ್ರೆ ಇಂಡಿಯಾದಲ್ಲಿ ಆಗ್ತಾ ಇರೋ ರೇಪ್ ಕೇಸಸ್ ಅಂದ್ರೆ 86 ಕೇಸಸ್ ಡೈಲಿ, 31,677 ರೇಪ್ ಕೇಸಸ್ ಇದೆ. ಇದನ್ನ ಸಾಲ್ವ್ ಮಾಡಿ ತೋರಿಸಿ 8 ವೀಕ್ಸ್ ಅಲ್ಲಿ ನೋಡೋಣ. ಹಾಗೇನೆ ಇಂಡಿಯಾದಲ್ಲಿ ರೋಡ್ ಆಕ್ಸಿಡೆಂಟ್ಸ್ ಗಳಿಂದ 1.80 ಲಕ್ಷ ಜನ ಸತ್ತಿದ್ದಾರೆ, ಪ್ಯಾಥ್ ಹೋಲ್ಸ್ ಮತ್ತೆ ಗುಂಡಿಗಳಿಂದ. ಸೊ ಇದನ್ನ ಹೋಗ್ಲಾಡಿಸಿ ನೋಡೋಣ 8 ವೀಕ್ಸ್ ಅಲ್ಲಿ. ಹಾಗೆ ಕಸದ ವಿಚಾರಕ್ಕೆ ಬಂದ್ರೆ ಮಾತಾಡಂಗೆ ಇಲ್ಲ, ಮಿಲಿಯನ್ ಗಟ್ಲೆ ಕಸಗಳಾಗ್ತಾ ಇದೆ. ಅದು ಮೇನ್ ಆಗಿ ಡೆಲ್ಲಿನಲ್ಲಿ 11,000 ಟನ್ಸ್ ಅಲ್ಲಲ್ಲೇ ಬಿಸಾಕ್ತಾ ಇದ್ದಾರೆ. ಸೊ ಇದನ್ನ ಹೋಗ್ಲಾಡಿಸಿ ನೋಡೋಣ 8 ವೀಕ್ಸ್ ಅಲ್ಲಿ. ಆಗುತ್ತಾ ನಿಮ್ ಕೈಯಲ್ಲಿ? ಚಾಲೆಂಜ್. ನಾನು ಕೇಳ್ಕೊತಾ ಇರೋದು ಇಷ್ಟೇ, ನಾನು ಯಾವುದೇ ಮನುಷ್ಯರ ಪರ ಹೋರಾಡ್ತಾ ಇಲ್ಲ, ಮಾತಾಡಕ್ ಆಗದೆ ಇರೋ ಜೀವಿಗಳ ಪರ ಹೋರಾಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ, ಪ್ಲೀಸ್ ಡೂ ಸಪೋರ್ಟ್ ದ ವಾಯ್ಸ್ಲೆಸ್ ಗೈಸ್ ಅಂಡ್ ಶೇರ್ ದ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್. ಅಂಡ್ ಎಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಅಲ್ಲೂ ಪಿಟಿಷನ್ಸ್ಗಳು ಬರ್ತಾ ಇದೆ. ಸೊ ಎಲ್ಲ ಪಿಟಿಷನ್ಸ್ಗೂ ಸೈನ್ ಹಾಕಿ ಮತ್ತೆ ಅದನ್ನ ಸಬ್ಮಿಟ್ ಮಾಡಿ ಥ್ರೂ ಮೇಲ್. ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಿದೆ ಅಂತ ಖುಷಿ ಪಡ್ಬೇಡಿ, ಬಿಕಾಸ್ ವಿ ಲಾಸ್ಟ್ ಅವರ್ ಇಂಡಿಪೆಂಡೆನ್ಸ್ ಬಿಕಾಸ್ ಆಫ್ ದಿಸ್ ಕೇಸ್, ಬಿಕಾಸ್ ವಿ ಕುಡ್ ನಾಟ್ ಸೇವ್ ದ ವಾಯ್ಸ್ಲೆಸ್. ಸೊ ವೇರ್ ಇಸ್ ದ ಇಂಡಿಪೆಂಡೆನ್ಸ್ ಹಿಯರ್? ಹಾಗೇನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯ್ ಅವರು ಈ ಕೇಸ್ನ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆನೂ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ವೆಯ್ಟ್ ಮಾಡಿ ಗೈಸ್. ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನು ಅಂದರೆ, ಎಲ್ರಿಗೂ ಪ್ಲೀಸ್ ಡೂ ಹೆಲ್ಪ್ ದ ವಾಯ್ಸ್ಲೆಸ್, ಬಿಕಾಸ್ ವಿ ಹ್ಯಾವ್ ಟು ಸೇವ್ ದೆಮ್ ಗೈಸ್. ನಾವೇ ಅದನ್ನ ಕಾಪಾಡ್ಕೋಬೇಕು, ಬಿಕಾಸ್ ಎಲ್ಲೂ ನಿಮಗೆ ಪ್ರಾಣಿಗಳು ಸಿಗಲ್ಲ ಇನ್ಮೇಲಿಂದ ನೋಡೋದಕ್ಕೆ, ಈ ಕೇಸ್ ಏನಾದರೂ ಅಪ್ರೂವ್ ಆಗೋಯ್ತು ಅಂದರೆ. ಸೊ ಹಾಗಾಗಿ ಎಲ್ಲ ಕಡೆನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ತಮಿಳ್ನಾಡು, ರಾಜಸ್ಥಾನ್, ನೆಕ್ಸ್ಟ್ ಕರ್ನಾಟಕದಲ್ಲೂ ಮಾಡ್ತಾರೆ. ಹೇಳೋಕ್ಕಾಗಲ್ಲ ಗೈಸ್ ಹೇಗಿದೆ ಗೌರ್ಮೆಂಟು ಅಂತ. ಎಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ಸಲ್ಲೂ ಪೆಟಿಷನ್ಗಳು ಬಿಡ್ತಾ ಇದ್ದಾರೆ. ಸೊ ಅದಕ್ಕೆ ಹೋಗಿ ಸೈನ್ ಹಾಕಿ ಮೇಲ್ ಥ್ರೂ ಅದನ್ನು ಕಳಿಸಿ ಕೋರ್ಟ್ಗೆ. ಆಮೇಲೆ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನೀವೇನು ಊಟ ಹಾಕಕ್ಕೆ ಹೋಗ್ಬೇಡಿ ಗೈಸ್, ಜಸ್ಟ್ ಸಪೋರ್ಟ್ ಮಾಡಿ, ವಾಯ್ಸ್ ರೈಸ್ ಮಾಡಿ ಸಾಕು. ನಮ್ಮ ಪ್ರಾಣಿಗಳನ್ನ ನಾವು ಉಳಿಸ್ಕೊಳ್ಳೋಣ ಗೈಸ್. ಪ್ಲೀಸ್ ಡೂ ಸಪೋರ್ಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆದಷ್ಟು ಶೇರ್ ಮಾಡಿ, ಮತ್ತೆ ನೀವಿಗೂ ವಿಡಿಯೋಗಳು ಕೂಡ ಮಾಡಿ ಹಾಕಿ, ಬಿಕಾಸ್ ವಿ ನೀಡ್ ಟು ಸೇವ್ ದಿಸ್ ಪ್ಲಾನೆಟ್ ಅಂಡ್ ಅನಿಮಲ್ಸ್ ಗೈಸ್. ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು ಅಂಡ್ ಸೈನಿಂಗ್ ಆಫ್.